ಒಂದು ಸನ್ಮಾನಿತ ರೂಪದಲ್ಲಿ, ಒಂದು ಗೌರವದ ರೂಪದಲ್ಲಿ, ಒಂದು ಆದರದ ರೂಪದಲ್ಲಿ ಅವರನ್ನು ಕಾಣಬೇಕು ಎನ್ನುವುದು ಈ ಕೋಟೆ ಪ್ರೀಮಿಯರ್ ಲೀಗ್ ಹಮ್ಮಿಕೊಂಡಂಥ ಒಂದು ದೊಡ್ಡ ವಿಶ್ವಾಸವಾಗಿತ್ತು. ನಮ್ಮ ಕರೆಗೆ ಓಗೊಟ್ಟು ಬಂದು ರಿಯಾಜ್ರವರು ಆ ಮುಂದಿನ ಗೌರವದ, ಅಭಿಮಾನದ, ನಮ್ಮೆಲ್ಲರ ಪ್ರತೀಕದ ಆ ಒಂದು ಸೀಟಲ್ಲಿ ಅವರು ಈಗ ಆಧರಿತರಾಗಿದ್ದಾರೆ. ಕ್ರೀಡಾಭಿಮಾನಿಗಳೇ, ಭಾಳ ಒಂದು ಸರ್ ಒಂದು ನಿಮಿಷ ಕೂತ್ಕೊಳ್ಳಿ, ನೀವು ಅವ್ರ ಬಗ್ಗೆ ಎರಡು ಮಾತು ಹೇಳಲೇಬೇಕು. ಇವರು ನಾನು ಹುಟ್ಟೋದಕ್ಕಿಂತ ಬಹಳ ವರ್ಷದ ನಂತರ ಈ ವ್ಯಕ್ತಿ ಹುಟ್ಟಿದ್ದು. ಆದರೆ ಕ್ರಿಕೆಟಿನಲ್ಲಿ ಈ ವ್ಯಕ್ತಿ ಮಾಡಿದ ಸಾಧನೆ, ಇದು ನಾನಿವರ ಮುಖ ನೋಡಿ ಮುಖಸ್ಥಿತಿಯಲ್ಲಿ ಹೇಳ್ತಾ ಇಲ್ಲ, ಅದು ಬಿಟ್ಟು ಒಂದು ಮಾನವೀಯ ದೃಷ್ಟಿಯಲ್ಲಿ, ಒಬ್ಬ ಇನ್ನೊಬ್ಬನಿಗೆ ನೀಡುವ ಕೊಡುಗೆಯ ದೃಷ್ಟಿಯಲ್ಲಿ, ಮಾನವೀಯ ಮೌಲ್ಯಗಳನ್ನು ಸಾರುವ ಒಂದು ಅವಿವೇಕವಾದ ಒಂದು ಉದ್ವೇಗದ ರೀತಿಯಲ್ಲಿ ಈ ಮನುಷ್ಯನ ಬಗ್ಗೆ ಹೇಳಬೇಕಾದರೆ, ರಿಯಾಜ್ ಫ್ಯಾನ್ಸ್ ಅಂತೇಳಿ ಒಂದು ಗ್ರೂಪ್ ಇದೆ. ಅದು ಈ ಊರಿನ ಬಹಳಷ್ಟು ಸದಸ್ಯರು ಅದರಲ್ಲಿದ್ದಾರೆ. ಈ ವ್ಯಕ್ತಿ ಆ ಗ್ರೂಪಲ್ಲಿ ಬಿಂಬಿಸಿದ್ದು ಹೇಗೆ ಅಂತ ಹೇಳಿದರೆ, ಒಬ್ಬ ವಿರಾಜಮಾನವಾದ ವ್ಯಕ್ತಿಯಂತೆ. ಅಂದರೆ ಅವನ ಹೇಳಿಕೆಗೆ ಎದುರಿಲ್ಲದ ಮಾತುಗಳು ಆ ಗ್ರೂಪಲ್ಲಿ ಬರುವುದಿಲ್ಲ. ರಿಯಾಜ್ ಒಂದು ಮಾತು ಹೇಳಿದರೆ ಅದು ಅಂತ್ಯ ಅಂತ ಹೇಳಿ ಆ ಗ್ರೂಪಲ್ಲಿ ಬಿಂಬಿಸ್ತದೆ. ಇದು ಈ ವ್ಯಕ್ತಿಯ ಒಂದು ನಿಜವಾದ ರೂಪ, ಒಂದು ನಿಜವಾದ ಬಣ್ಣ ಅಂತ ಹೇಳ್ಬೋದು. ಇನ್ನು ಕ್ರಿಕೆಟಿಗೆ ಬರುವುದಾದರೆ, ಇಂದು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಒಂದು ದೊಡ್ಡ ಸಾಧನೆ ಮಾಡಿರೋದು ಈ ರಿಯಾಜ್ ಏನು ಅಂತ ಹೇಳಿದರೆ ಎಂಬೇಕೆರೆ ಮೈದಾನ. ಅದು ನಮ್ಮಂಥ ವೀಕ್ಷಕ ವಿವರಣೆಗಾರರಿಗೆ ಒಂದು ಬಿರಿಯಾನಿ ಕೊಟ್ಟಂತೆ. ಯಾಕಂದರೆ ರಿಯಾಜ್ ಕ್ರೀಸಲ್ಲಿ ಬರುವಾಗ ಒಂದು ಮಾತು ನಮಗೆ ಹೇಳಲಿಕ್ಕೆ ನೆನಪಾಗುವುದು ಆ ಎಮ್ಮೆಕೆರೆ ಮೈದಾನ. ಅಂದರೆ ಆ ಎಮ್ಮೆಕೆರೆ ಮೈದಾನಕ್ಕೆ, ಆ ದಿನದ ಪಂದ್ಯಕ್ಕೆ ನಾನು ಪ್ರತ್ಯಕ್ಷ ಸಾಕ್ಷಿ. ಯಾಕಂದರೆ ನಾನು ಅಂದು ಅಲ್ಲಿ ವೀಕ್ಷಕ ವಿವರಣೆಗಾರನಾಗಿದ್ದೆ. ಆ ದಿನ ಎಷ್ಟೊಂದು ಆ ವಾತಾವರಣ ಹೇಗಿತ್ತು ಅಂದರೆ, ಆ ಪಂದ್ಯವನ್ನು ಗೋರಿ ಗೆಲ್ಲಲೇಬೇಕಾದ ಒಂದು ಅನಿವಾರ್ಯತೆ ಅಲ್ಲಿತ್ತು. ಸುರೇಶನ್ನು ಬಂದು, ನಾನು ಗೋಪಿ ಸತೀಶ್ ಅಲ್ಲಿ ವೀಕ್ಷಕ ವಿವರಣೆಯಲ್ಲಿದ್ದಾಗ ಸುರೇಶನ್ನು ಬಂದು ಹೇಳಿದರು, ಇಲ್ಲ ಮುಗಿಯಿತು, ನಮ್ಮ ಕ್ರಿಕೆಟಿನ ಜಾಯಮಾನವೇ ಇಲ್ಲಿಗೆ ಮುಗಿಯಿತು ಅಂತ ಹೇಳಿದರು. ಯಾಕಂದರೆ ಕೊನೆಯ ಓವರಲ್ಲಿ ಅಷ್ಟು ಒಂದು ದೊಡ್ಡ ಮೊತ್ತ ರಿಯಾಜ್ನ ಜವಾಬ್ದಾರಿಯಾಗಿತ್ತು. ಆ ಎದುರಾಳಿ ತಂಡದ ಎಸೆತಗಾರನು ಕೂಡ ನಮ್ಮ ಪರಿಸರದ ಚೊಕ್ಕಬೆಟ್ಟಿನ ಶರೀಫ್, ಅಂದರೆ ಉದಯೋನ್ಮುಖ ಎಸೆತಗಾರಲ್ಲಿದ್ದ. ಆ ಶರೀಫ್ ಎಸೆದ 4 ಎಸೆತ ಎಷ್ಟೊಂದು ಅಂದರೆ ರಭಸ, ಅದು ಹಾವು ಹೋದಾಗೆ ಕ್ರೀಸಲ್ಲಿ ಧಾವಿಸಿ ಬರ್ತಾ ಇತ್ತು. ಕೊನೆಗೆ 3 ಎಸೆತದಲ್ಲಿ 12 ರನ್ ಬೇಕಾಗಿದ್ದಾಗ ಈ ವ್ಯಕ್ತಿ ಹೊಡೆದ 2 ಸಿಕ್ಸರ್ ನಿಜವಾಗಿಯೂ ನನ್ನ ಕ್ರಿಕೆಟ್ ಜೀವನದಲ್ಲಿ ನಾನಂತ ಸಿಕ್ಸರನ್ನು ಕಂಡವನಲ್ಲ. ಅಷ್ಟೊಂದು ಬಲಿಷ್ಠ 2 ಸಿಕ್ಸರ್ಗಳನ್ನು ಹೊಡೆದು ಆ ಪಂದ್ಯಕ್ಕೆ ಜಯ ಕೊಟ್ಟು ಆ ಸುರೇಶನ್ನ ಎಲ್ಲರ ಎದುರು ಆ ಕಣ್ಣಲ್ಲಿ ಕಣ್ಣೀರು ಹಾಕುತ್ತಾ ರಿಯಾಜ್ನನ್ನು ಆ ದಿವಸ ಪ್ರಶಂಸಿಸಿದ್ದು ನಾನು ಕಂಡು, ನಮ್ಮ ಸಮುದಾಯದ ಓರ್ವ ವ್ಯಕ್ತಿ ಕ್ರಿಕೆಟಿಗೆ ನೀಡುವ ಒಂದು ಗೌರವವನ್ನು ಮುಕ್ತ ಕಂಠದಿಂದ ಹೊಗಳಿದ್ದೆ. ಇನ್ನು ಆ ನಡೆ, ಆ ನುಡಿ, ಆ ಗುಣ, ಇದು ಒಬ್ಬ ಕ್ರಿಕೆಟಿಗನಲ್ಲಿ ಇಲ್ಲದ ಒಂದು ಚಾತುರ್ಯ ಈ ವ್ಯಕ್ತಿಯಲ್ಲಿದೆ. ಭಾಳಷ್ಟು ಹೇಳಿದರೆ ಇಂದು ಸಾಯಂಕಾಲವಾಗಬಹುದು, ಅವನೇ ಎದ್ದು ಹೋಗ್ಬೋದು. ಯಾಕಂದರೆ ಬಿಸಿಲಲ್ಲಿ ಕೂತಿದ್ದಾನೆ. ಏನೇ ಇರಲಿ, ಮಾನವೀಯ ದೃಷ್ಟಿಯನ್ನಿಟ್ಟುಕೊಂಡು ಕ್ರಿಕೆಟಿಗೆ ಒಂದು ಹೊಸ ಚೇತನವನ್ನು ಕೊಡುತ್ತಾ, ಎಳೆಯ ಯುವಕರಿಗೆ ಪ್ರೇರಣೆಯಾಗುತ್ತಾ ಒಂದು ಅತ್ಯುತ್ತಮ ಬಾಳ್ವೆಯನ್ನು, ಸಹಬಾಳ್ವೆಯನ್ನು ಸೌಹಾರ್ದದೊಂದಿಗೆ ಸೃಷ್ಟಿಸುವ ವ್ಯಕ್ತಿ ಈ ರಿಯಾಜ್ ಗೋರಿಯನ್ನು ಇಂದು ಈ ಕೋಟೆ ಪ್ರೀಮಿಯರ್ ಲೀಗ್ ಗುರುತಿಸಿದ್ದು, ಆ ಪ್ರೀತಿಯ ಕರೆಗೆ ಓಗೊಟ್ಟು ಬಂದಿದ್ದು ನಿಜವಾಗಿಯೂ ಬಹಳ ಸಂತೋಷವೆನಿಸಿದೆ. ಆ ರಿಯಾಜ್ ಗೋರಿಯವರಿಗೆ ಈಗ ವೇದಿಕೆಯಲ್ಲಿರುವ ರಫೀಕ್ ತಾಯಿಫ್ ಅವರು ಒಂದು ಶಾಲನ್ನು ಓದಿಸಿ ಅವರಿಗೆ ಆ ಗೌರವದ ನೆನಪನ್ನು ಆ ಸನ್ಮಿತ್ರನಿಗೆ ಕೊಡಬೇಕು. ಮಾತ್ರವಲ್ಲ, ಇದು ಎಂದೂ ಮರೆಯಾದ ಒಂದು ಶಾಲಾಗಬೇಕು. ಅದರಲ್ಲಿ ತ್ರಿವರ್ಣ ಧ್ವಜದ ಒಂದು ಬಣ್ಣ ಆ ಶಾಲಲ್ಲಿದೆ. ಇದು ನಿಜವಾಗಿಯೂ ನಮ್ಮೆಲ್ಲರನ್ನ ಕಂಗೆಡಿಸುವಂಥ ಒಂದು ಬಣ್ಣ. ಆ ಬಣ್ಣ ರಿಯಾಜ್ನ ಭುಜದಲ್ಲಿ ಎಂದೂ ರಾರಾಜಿಸಲಿ. ಪ್ರೀತಿ ವಿಶ್ವಾಸದೊಂದಿಗೆ ಈ ಕ್ರಿಕೆಟಿಗೆ ಇನ್ನಷ್ಟು ಹೆಚ್ಚು ಪೋಷಣೆ ಘೋಷಣೆಯನ್ನು ನೀಡಲಿ ಎಂದು ಭಗವಂತ ಈ ವ್ಯಕ್ತಿಗೆ ದೀರ್ಘಾಯುರಾರೋಗ್ಯವನ್ನು, ದೀರ್ಘಾಯುಷ್ಯವನ್ನು ಕರುಣಿಸಲಿ ಎಂದು ಈ ಮೂಲಕ ಈ ಸಂದರ್ಭ